ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮಣ್ಣ ಟೊಮೊಟೊ ಬಾತ್ ಮಾಡಿದ್ದೆ. ಸೊ ಆ ರೆಸಿಪಿನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಇದು ಮೊನ್ನೆದೇ ಕಂಟಿನ್ಯೂ ವ್ಲಾಗ್, ಬಟ್ ಅವತ್ತು ನಾನು ಅವತ್ತಿಂದಕ್ಕೆ ಅಟ್ಯಾಚ್ ಮಾಡೋದು ಬೇಡ, ಸಪ್ರೇಟಾಗಿ ಇದನ್ನೇ ಒಂದು ವ್ಲಾಗ್ ಮಾಡಿರಾಗುತ್ತೆ ಅಂತ ಸಪ್ರೇಟಾಗಿ ಇವತ್ತು ಆಗ್ತಾ ಇದ್ದೀನಿ. ಸಂಜೆ ಇತ್ತು, ಇವತ್ತು ನೈಟ್ ಊಟಕ್ಕೆ ನಮ್ಮಣ್ಣ ಏನೋ ಟೊಮೊಟೊ ಬಾತ್ ಮಾಡೋದು ಕಲ್ತಿದ್ದಾನಂತೆ. ಅದಕ್ಕೆ ಟೊಮೊಟೊ ಬಾತ್ ಮಾಡ್ತೀನಿ ಅಂತ ಓಡಾಡ್ತಿದ್ದೇನೆ. ನಾನು ನೋಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಟೊಮೊಟೊ ಬಾತ್ ಮಾಡೋದು ನೋಡ್ತಿರೋದು. ಬನ್ನಿ ಹೇಗೆ ಮಾಡ್ತೀನಿ ಅನ್ನೋದು ನೋಡ್ಕೊಬರೋಣ. ಇವತ್ತು ಟೊಮೊಟೊ ಬಾತ್ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಅಣ್ಣ ಹೇಗೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ, ಬನ್ನಿ ನೋಡೋಣ. ಈಗ ನಮ್ಮ ಅಣ್ಣ ಟೊಮೊಟೊ ಬಾತಿಗೆ ಬೇಕಾಗಿರುವಂತಹ ಐಟಮ್ಸ್ನ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾನೆ. ಒಂದು ಕ್ಯಾಪ್ಸಿಕಮ್, 3-4 ಈರುಳ್ಳಿ, 4 ಬೀನ್ಸ್, ಹಾಗೆ ಸ್ವಲ್ಪ ಹಸಿ ಬಟಾಣಿ ಇದ್ದು ಅದನ್ನು ಸುಲಿದು ಕೊಟ್ಟಿದ್ದೀನಿ. ಹಾಗೆ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಅವನಿಗೆ ತರಕಾರಿ ಹೆಚ್ಚೋದಕ್ಕೆ ಬರುತ್ತೆ, ಏಕೆಂದರೆ ಅವನು ಡಿಗ್ರಿ ಓದುವಾಗಲೇ ಕ್ಯಾಟ್ರಿಂಗ್ ಎಲ್ಲ ಹೋಗ್ತಿದ್ದ. ಅಂದರೆ ಮದುವೆ ಮನೆ ಈ ಬೆಂಗಳೂರಿಗೆಲ್ಲ ಅವನು ಊಟದ ಆರ್ಡ್ರಿಗೆಲ್ಲ ಹೋಗ್ತಿದ್ದ. ಸೊ ಅಲ್ಲಿ ಊಟಕ್ಕೆ ಬಡಿಸೋದು ಹಾಗೆ ತರಕಾರಿ ಹೆಚ್ಚೋದೆಲ್ಲ ಅವನಿಗೆ ಪ್ರಾಕ್ಟೀಸ್ ಇದೆ. ಬಟ್ ಅವನಿಗೆ ಚಾಕು ಕಂಫರ್ಟಬಲ್ ಆಗ್ತಿರಲಿಲ್ಲ ಅಷ್ಟೇ, ತುಂಬ ಚಿಕ್ಕದಿತ್ತು. ಈಗ ಟೊಮೊಟೊ ಹೆಚ್ಕೊಳ್ತಾ ಇದ್ದಾನೆ. ಪ್ರತಿಯೊಂದು ಐಟಮ್ನು ನಮ್ಮ ಅಣ್ಣನೇ ಹೆಚ್ಕೊಂಡು ರೆಡಿ ಮಾಡ್ಕೊಂಡ, ನಾವೇನು ಯಾವುದನ್ನು ಹೆಚ್ಕೊಡೋಕೆ ಹೋಗಲಿಲ್ಲ. ಈಗ ಮಸಾಲೆ ರುಬ್ಬೋದಕ್ಕೆ ಅಂತ ಕೆಲವೊಂದು ಐಟಮ್ಸ್ನ ಫ್ರೈ ಮಾಡ್ಕೊಳ್ಬೇಕು. ಈಗ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ 2 ಪೀಸ್ ಚಕ್ಕೆ, 4 ಲವಂಗ, ಹಾಗೆ 2 ಸ್ಮಾಲ್ ಸ್ಟಾರ್ ಹೂವು ಪೀಸ್ ಬಂದಿವಲ್ಲ ಅವು, ಹಾಗೆ 4 ಏಲಕ್ಕಿ, ಹಾಗೆ ಸ್ವಲ್ಪ ಜೀರಿಗೆ, ಸಾಂಬಾರು ಬೀಜ ಎಲ್ಲವನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾನೆ. ನೆಕ್ಸ್ಟ್ ಈಗ ಅದಕ್ಕೆ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ಕೊಂಡ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದಾನೆ. ನೆಕ್ಸ್ಟ್ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದಾನೆ, ಅಂದರೆ ಕಲರ್ಗೆ ಹಾಗೆ ಖಾರಕ್ಕೆ ಅಂತ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾನೆ. ಆ್ಯಕ್ಚುಲಿ ನಮ್ಮಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಇರಲಿಲ್ಲ, ಬಟ್ ಅವ್ನು ಟೊಮೊಟೊ ಬಾತ್ ಮಾಡಬೇಕು ಅಂತಲೇ ಹಳವಿಡ್ಗೋಗಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಬಂದಿದ್ದ. ಈಗ ಅದಕ್ಕೇ ನೆಕ್ಸ್ಟ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಗೆ ಶುಂಠಿ ಹಾಗೂ ಬೆಳ್ಳುಳ್ಳಿನ ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದಾನೆ. ಹಾಗೆ ಲೈಟಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಅದಕ್ಕೆ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾನೆ. ಕಾಯಿ ತುರಿನೂ ಅಷ್ಟೇ ಅವನೇ ತುರ್ಕೊಂಡ. ಆ್ಯಕ್ಚುಲಿ ಅವನು ಈ ಥರ ಟೊಮೊಟೊ ಬಾತ್ ಮಾಡೋದನ್ನ ಯೂಟ್ಯೂಬ್ ನೋಡಿಕೊಂಡೇ ಕಲ್ತ್ಕೊಂಡಿದ್ದಾನೆ. ನಾನು ಮಾಡೋದಾದರೆ ಈ ಥರ ರುಬ್ಬಿ ಮಾಡೋದಿಲ್ಲ, ಡೈರೆಕ್ಟ್ ಎಲ್ಲನೂ ಒಗ್ಗರಣೆಗೆ ಹಾಕಿ ಮಾಡ್ತೀನಿ. ಬಟ್ ಇವ್ನು ಮಾಡಿದ ಟೇಸ್ಟ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಈಗ ಇದನ್ನೆಲ್ಲ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಈಗ ಅದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದಾನೆ. ನಾನು ಟೊಮೊಟೊ ಬಾತ್ ಮಾಡೋದೇ ಬೇರೆ ಥರ, ಹಾಗೆ ನಮ್ಮ ಅಣ್ಣ ಮಾಡ್ತಿರೋದೇ ಬೇರೆ ಥರ. ನಾನು ಏನಿದ್ರು ಬರೀ ಶುಂಠಿ ಬೆಳ್ಳುಳ್ಳಿ ಅಷ್ಟೇ ಮಾತ್ರ ರುಬ್ಕೊತೀನಿ. ಈ ಥರ ಎಲ್ಲ ಮಸಾಲೆನೂ ಫ್ರೈ ಮಾಡ್ಕೊಂಡೆಲ್ಲ ರುಬ್ಕೊಳ್ಳೋಕೆ ಹೋಗೋದಿಲ್ಲ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಸಾಲೆ ನೋಡಿ ರುಬ್ಬಿದ ಮೇಲೆ ಈ ಥರ ಕಲರ್ ಬಂದಿದೆ. ಈಗ ಮತ್ತೆ ಮಸಾಲೆ ಫ್ರೈ ಮಾಡ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೀಗ ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಳ್ತಾನೆ. ಎಣ್ಣೆ ಕಾದ ನಂತರ ಅದಕ್ಕೆ ಫಸ್ಟ್ ಕರಿಬೇವು ಸೊಪ್ಪು ಹಾಗೆ ಕಸ್ತೂರಿ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಬೇಕು. ಟೊಮೊಟೊ ಬಾತ್ಗೆ ಕಸ್ತೂರಿ ಮೆಂತ್ಯ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಅವೆರಡನ್ನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾನೆ. ನೆಕ್ಸ್ಟ್ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ನಾವಿಬ್ಬರು ಮಾತಾಡ್ಕೊಂಡೇ ಮಾಡಿದ್ವಿ, ಬಟ್ ಅಪ್ಪ ಹೊರಗಡೆ TV ಸೌಂಡ್ ಜಾಸ್ತಿ ಕೊಟ್ಟಿತ್ತು. ಹಾಗಾಗಿ ವಾಯ್ಸ್ ನಾವು ಮಾತಾಡೋದನ್ನೆಲ್ಲ ಹಾಕಿದರೆ ಅದರಲ್ಲಿ ಜಾಸ್ತಿ TV ಸೌಂಡೇ ಕೇಳುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಮಾತಾಡಿರೋದು ಹಾಕಿಲ್ಲ. ಹಾಗೆ ಅವ್ನ ಫೇಸ್ ಕೂಡ ಬರುವಾಗ ವೀಡಿಯೋ ಮಾಡ್ತೀನಿ ಹಿಂದೆ, ಬಟ್ ಅವ್ನು ಬೇಡ ಅಂತ ಬೈದ. ಬರೀ ನಾನು ಮಾಡ್ತಿರೋದಷ್ಟೇ ವೀಡಿಯೋ ಮಾಡು, ನನ್ನನ್ನೇನು ತೋರಿಸ್ಬೇಡ, ಬರೀ ರೆಸಿಪಿ ಅಷ್ಟೇ ತೋರಿಸು ಅಂತ ಹೇಳ್ದ. ನೆಕ್ಸ್ಟ್ ಅವ್ನು ಹೇಳಿರೋತ್ತಿಗೆ ನಾನು ವೀಡಿಯೋದಲ್ಲಿ ಅವನನ್ನು ತೋರಿಸ್ತಿಲ್ಲ, ಬರೀ ಅವ್ನು ಮಾಡ್ತಿರೋ ರೆಸಿಪಿ ಅಷ್ಟೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಬೀನ್ಸ್ ಹಾಗೆ ಹಸಿ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟಿಗೆ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಮನೆ ಮುಂದೆ ಹೇಳಿದ್ನಲ್ಲ ತುಂಬ ಪುದೀನ ಸೊಪ್ಪಿದೆ, ಸೊ ಅದೀಗ ಟೊಮೊಟೊ ಬಾತ್ಗೆ ಯೂಸ್ ಆಗ್ತಾ ಇದೆ. ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದಾನೆ. ಈಗ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ವಲ್ಪ ಇದಕ್ಕೂ ಅಷ್ಟೇ ಲೈಟಾಗಿ ಅರಿಶಿನ ಹಾಕ್ಕೊಳ್ಬೇಕು ಕಲರ್ಗೆ. ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಈಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕೈ ಆಡಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಕಲರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಈಗ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದಾನೆ. ಟೊಮೊಟೊ ಈಗ ಖಾರದೊಳಗೆ ಮಾಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಿರ್ಬೇಕು. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದಾನೆ. ಉಪ್ಪು ಹಾಕುವಾಗ ಮಾತ್ರ ಸಾಕಾ ಅಂತ ನಾನು ಕೇಳ್ತಿದ್ದೆ. ನಂಗೆ ಗೊತ್ತಿಲ್ಲಪ್ಪ, ನೀನೇ ಮಾಡ್ತಿರೋದು, ಎಷ್ಟಾದರೂ ಹಾಕು ಅಂತ ಹೇಳಿದೆ. ಈಗ 2 ಲೋಟ ಅಕ್ಕಿಗೆ 4-4.25 ಲೋಟದಷ್ಟು ನೀರು ಹಾಕ್ತಿದ್ದಾನೆ. ಕಲರ್ ನೋಡಿ, ಟೊಮೊಟೊ ಬಾತು ತುಂಬಾ ಚೆನ್ನಾಗಿ ಕಾಣ್ತಿದೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈಗ ನೀರು ನೋಡಿ ಮಳ್ತಾ ಇದೆ. ಈಗ ಅದಕ್ಕೆ 2 ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ಮಳ್ತಾ ಇರೋ ನೀರೊಳಗೆ ಹಾಕ್ಕೊಳ್ಬೇಕು. ಹಾಕ್ತಿದ್ದಂಗೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡೋದಲ್ಲ, ಅದು ಸ್ವಲ್ಪ ಕುದಿ ಬರೋವರೆಗೂ
ಸ್ವಲ್ಪ ವೆಯ್ಟ್ ಮಾಡಬೇಕು. ಅದೊಂದು ಕುದಿ ಬಂದ ನಂತರ ನೆಕ್ಸ್ಟ್ ಅದಕ್ಕೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಬೇಕು. ಆಗ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ 2 ವಿಷಲ್ ಆದಮೇಲೆ ಕುಕ್ಕರ್ನ ಮುಚ್ಚಳನ ಓಪನ್ ಮಾಡಿದ್ವಿ. ಎಷ್ಟು ಸಖತ್ತಾಗಿ ಬಂದಿದೆ ಗೊತ್ತಾ ಟೊಮೊಟೊ ಬಾತ್. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸ್ವಲ್ಪನೂ ತಳ ಅಂಟ್ಕೊಂಡಿರಲಿಲ್ಲ, ಹಾಗೆ ತುಂಬ ಉದ್ರುದ್ರಾಗಿತ್ತು. ಈಗ ಅಮ್ಮ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ತಿನ್ನೋದಕ್ಕೆ ಅಂತ ಎಲ್ಲರ ತಟ್ಟಿಗೂ ಹಾಕ್ಕೊಡ್ತಾ ಇದ್ದಾರೆ. ನೋಡೋದಕ್ಕೆ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ನಮ್ಮಣ್ಣ ಈ ಥರ ಟೊಮೊಟೊ ಬಾತ್ ಮಾಡ್ತಾನೆ ಅಂತಲೇ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಸೊ ಪ್ಲೀಸ್ ಯಾರಿಗೆಲ್ಲ ಈ ಟೊಮೊಟೊ ಬಾತ್ ರೆಸಿಪಿ ಇಷ್ಟ, ನಮ್ಮಣ್ಣ ಮಾಡಿ ಟೊಮೊಟೊ ಬಾತ್ ರೆಸಿಪಿ ಇಷ್ಟ ಆಯಿತು, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವುದಾದ್ರು ಬೇರೆ ಥರ ವೀಡಿಯೋ ಅಥವಾ ಬೇರೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಾನು ಆ ವಿಡಿಯೋನ ನಾನು ವ್ಲಾಗಲ್ಲಿ ಹಾಕ್ತೀನಿ. ಅಮ್ಮ ನೋಡಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಟೊಮೊಟೊ ಬಾತ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ, ಇಷ್ಟು ಟೇಸ್ಟಿಯಾಗಿರುವಂತಹ ಟೊಮೊಟೊ ಬಾತ್ ಮಾಡಿಕೊಟ್ಟಿದ್ದಕ್ಕೆ.